ವಾರ್ತೆಗಳ ಪ್ರಾಯೋಜಕರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Sri Raghavendra Tuppa, Sri Raghavendra Ghee, ನಮಸ್ಕಾರ. ವಾರ್ತೆಗೆ ಸ್ವಾಗತ. ಮೊದಲು ಮುಖ್ಯಾಂಶಗಳು. ಸರ್ಕಾರಿ ಪಾಲಿಟೆಕ್ನಿಕಲ್ ಕಾಲೇಜಿನಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಪುತ್ಥಳಿ ಅನಾವರಣ. ವಿಶ್ವೇಶ್ವರಯ್ಯನವರ ಸ್ಫೂರ್ತಿ ಇಂಜಿನಿಯರ್ ವಿದ್ಯಾರ್ಥಿಗಳಿಗೆ ಬೇಕು. ಜಿ ಕುಮಾರ್ ನಾಯಕ್. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ. ಸಂವಿಧಾನ ಆಶಯದಂತೆ ಪ್ರಜಾಪ್ರಭುತ್ವ ಗಟ್ಟಿಗೊಳಿಸಬೇಕು. ದದ್ದಲ್ ಬಸನಗೌಡ. ಅಲೆಮಾರಿಗಳಿಗೆ ಮೀಸಲು ನಿಗದಿಯಲ್ಲಿ ಅನ್ಯಾಯ. ಸೆಪ್ಟೆಂಬರ್ 17ರಂದು ಬೃಹತ್ ಪ್ರತಿಭಟನೆ. ಹುಸೇನಪ್ಪ ವಿಭೂತಿ. ಹಿಂದುಳಿದ ವರ್ಗಗಳ ಗಣತಿಯಲ್ಲಿ ಮಡಿವಾಳ ಎಂದು ಬರೆಯಿಸಲು ರಾಜ್ಯಾಧ್ಯಕ್ಷ ಮಂಜಪ್ಪ ಮನವಿ. ಕಲಬುರಗಿ ವಿಭಾಗ ಮಟ್ಟದ ಟೇಬಲ್ ಟೆನ್ನಿಸ್ ಪಂದ್ಯಾವಳಿ. ಕ್ರೀಡಾ ಸ್ಫೂರ್ತಿ ಪ್ರದರ್ಶಿಸಿ ರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಯಿರಿ. ಬಸನಗೌಡ ದದ್ದಲ್. ನಕಲಿ ಸಹಿ ಪಡೆದು ಆಸ್ತಿ ಕಬಳಿಕೆ. ನ್ಯಾಯ ಕೊಡಿಸಲು ಶಿವಶರಣಯ್ಯ ಸ್ವಾಮಿ ಮನವಿ. ರೈಲ್ವೆ ಗುಡ್ ಶೆಡ್ ಕಾರ್ಮಿಕರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹ. ಬಸನಗೌಡ ಯಾತ್ನಳ್ ನಗರ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲು ಆಗ್ರಹಿಸಿ ಎಸ್ಡಿಪಿಐ ಎಸ್ಪಿಗೆ ಮನವಿ. ಮತ್ತು ದೇವದುರ್ಗ ತಾಲೂಕಿನ ಕೆ ಇರುಬಗೇರ ಗ್ರಾಮದಲ್ಲಿ 3 ಜನ ಯುವತಿಯರು ಸಾಮೂಹಿಕ ಆತ್ಮಹತ್ಯೆಗೆ ಯತ್ನ. ಓರ್ವ ಯುವತಿಯ ಸಾವು. ಅಂತರಾಳದ ವೈಯಕ್ತಿಕ ಗುಣ ಮತ್ತು ಆಸಕ್ತಿ ಗುರುತಿಸಿ ಶಿಸ್ತುಬದ್ಧತೆಯೊಂದಿಗೆ ಕಠಿಣ ಪರಿಶ್ರಮ ಮಾಡಿದರೆ ಉನ್ನತ ಸಾಧನೆ ಸಾಧ್ಯ ಎಂಬುದಕ್ಕೆ ಇಂಜಿನಿಯರಿಂಗ್ ಪಿತಾಮಹ ಭಾರತ ರತ್ನ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ ನಿದರ್ಶನರಾಗಿದ್ದಾರೆ ಎಂದು ಸಂಸದ ಜಿ ಕುಮಾರ್ ನಾಯಕ್ ಹೇಳಿದರು. ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ ಹಾಗೂ ಗುರುವಂದನಾ ಹಳೆ ವಿದ್ಯಾರ್ಥಿಗಳ ಸಂಘ ವತಿಯಿಂದ ಇಂದು ಸರ್ಕಾರಿ ಪಾಲಿಟೆಕ್ನಿಕಲ್ ಕಾಲೇಜ್ ವೃತ್ತದಲ್ಲಿ ಏರ್ಪಡಿಸಿದ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಪುತ್ಥಳಿ ಅನಾವರಣ ಹಾಗೂ ಇಂಜಿನಿಯರಿಂಗ್ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನು ಇಂಜಿನಿಯರ್ ಎಂದು ಮಾತ್ರ ಗುರುತಿಸಲು ಸಾಧ್ಯವಿಲ್ಲ. ಆರ್ಥಿಕ ತಜ್ಞ, ಜಲ ವಿದ್ಯುತ್ ಉತ್ಪಾದನೆಯ ಜನಕ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಅವರು ದೇಶದ ಅಭಿವೃದ್ಧಿಗೆ ಮೈಲುಗಲ್ಲು ಸ್ಥಾಪಿಸಿದ್ದಾರೆ. ಇಂದಿನ ವಿದ್ಯಾರ್ಥಿಗಳು ಅವರ ಆದರ್ಶ ಮತ್ತು ಶಿಸ್ತನ್ನು ರೂಢಿಸಿಕೊಂಡರೆ ಉನ್ನತ ಮಟ್ಟಕ್ಕೆ ಬೆಳೆಯಲು ಸಾಧ್ಯ ಎಂದು ಹೇಳಿದರು. ಕೇವಲ ಅಭ್ಯರ್ಥರಾಗಿ ಉಳಿಯಿಲ್ಲ. ಅವ್ರ ತದನಂತರ ಅವರು ಮೈಸೂರಿನ ದಿವಾನರಾಗಿ ಕೂಡ ಕೆಲಸ ಮಾಡ್ತಾ ಅತ್ಯಂತ ದೊಡ್ಡ ದೊಡ್ಡ ಕೆಲಸ ಮಾಡಿದ್ದಾರೆ. ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ವಿಷಯಗಳನ್ನ ಬಿಟ್ಟು ಹೊರಗೆ ಬಂದು ಒಬ್ಬ ಆರ್ಥಿಕ ತಜ್ಞರಾಗಿ ಕೆಲಸ ಮಾಡ್ತಾರೆ. ಮತ್ತು ಒಬ್ಬ ಉದ್ಯೋಗಿಗಳಾಗಬೇಕು ಅಂತ ಹೇಳಿದ್ರೆ ಯಾವ ರೀತಿ ನಮ್ಮ ರಾಜ್ಯ ಮುಂದುವರಿಬೇಕು ಅನ್ನೋದರ ಈಗಿನ ರಚನೆಯನ್ನ ತಯಾರು ಮಾಡ್ತಾ ಮಹಾರಾಜ ಒಂದು ಬೆಂಬಲವನ್ನು ಪಡ್ಕೊಳ್ತಾ ಅವರು ಹಲವಾರು ಕೆಲಸ ಮಾಡಿರುವಂತದ್ದು ನಮಗೆ ಎಲ್ಲ ಗೊತ್ತಿರುವಂತ ವಿಷಯ. ಆ ವ್ಯಕ್ತಿಯ ಒಂದು ಜನ್ಮದಿನದ ಇವತ್ತಿನ ದಿವಸ ನಾವೆಲ್ಲ ಇಂಜಿನಿಯರ್ಗಳಿಗೆ ಒಂದು ಮಹತ್ವದ ದಿವಸ ಅಂತ ಹೇಳಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಇಂಜಿನಿಯರ್ಗಳು ಈ ದೇಶವನ್ನು ಕಟ್ಟುವುದರಲ್ಲಿ, ಈ ಸಮಾಜವನ್ನು ಕಟ್ಟುವುದರಲ್ಲಿ, ನಮ್ಮ ಆರ್ಥಿಕ
ಅಭ್ಯುದಯಕ್ಕೆ ಕಾರಣೀಭೂತರಾಗಿರ್ತಾರೆ ಎನ್ನುವುದನ್ನ ನೆನಪಿಸಿಕೊಳ್ತಾ ಅವರ ಸಲುವಾಗಿ ಇವತ್ತು ದಿವಸದ ಒಂದು ಕಾರ್ಯಕ್ರಮವನ್ನ ಇಡೀ ದೇಶದಲ್ಲಿ ನಾವು ಆಚರಣೆ ಮಾಡಬೇಕು. ಹಾಗೆ ಅವರಿಂದ ಒಂದು ತೀಕ್ಷ್ಣವಾದಂತಹ ಮೇಧಾವಿ ಬುದ್ಧಿಶಕ್ತಿ ಎಲ್ಲರಿಗೂ ಇರ್ತದೆ. ನಾವು ಬಳಕೆ ಮಾಡಿಕೊಂಡಂಗೆ ಅದು ಹೆಚ್ಚು ತೀಕ್ಷ್ಣವಾಗಿ ಹೋಗ್ತಾ ಇರುತ್ತೆ ಅನ್ನೋದನ್ನ ನೀವು ಯಾವತ್ತೂ ವಿದ್ಯಾರ್ಥಿಗಳು ನೆನಪಿಟ್ಕೊಂಡಿರ್ಬೇಕು. ನನಗೆ ಬುದ್ಧಿ ಇಲ್ಲ ಅಂತ ನೀವೆಲ್ಲ ತಿಳ್ಕೊಂಡ್ರೆ ನಿಮ್ಮ ಬುದ್ಧಿಗೆ ತುಕ್ಕು ಹಿಡಿತದೆ ಅಂತ ಹೇಳೋದು ಹೊರತು ಬುದ್ಧಿ ಇಲ್ಲ ಅಂತ ಹೇಳೋದನ್ನ ನಾನಂತೂ ಒಪ್ಪೋದು ಸಾಧ್ಯವೇ ಇಲ್ಲ. ಎಲ್ಲರಿಗೂ ಬುದ್ಧಿ ಇದೆ, ಎಲ್ಲರಿಗೂ ಸಾಧ್ಯತೆಗಳಿರ್ತವೆ, ಎಲ್ಲರಿಗೂ ಅವಕಾಶಗಳು ಹುಡುಕೊಂಡು ಹೋಗ್ತಾ ಇದ್ದಾವೆ. ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾದ ನೀವೆಲ್ಲರೂ ನಿಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸುವಂತ ಒಂದು ಸಾಮರ್ಥ್ಯವನ್ನು ಗಳಿಸಿಕೊಳ್ಬೇಕು. ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಮಾತನಾಡಿ, ವಿಶ್ವೇಶ್ವರಯ್ಯ ಅವರ ಜ್ಞಾನ, ದೂರದೃಷ್ಟಿ ಅಸಾಧಾರಣ. ಅವರ ಪರಿಶ್ರಮ ಮತ್ತು ಆದರ್ಶಗಳನ್ನು ಮೈಗೂಡಿಸಿಕೊಂಡು ಪ್ರತಿಯೊಬ್ಬ ವಿದ್ಯಾರ್ಥಿಯು ಸಮಾಜದಲ್ಲಿ ಎತ್ತರಕ್ಕೇರಬೇಕೆಂದರು. ವಿಧಾನ ಪರಿಷತ್ ಸದಸ್ಯ ವಸಂತಕುಮಾರ್ ಮಾತನಾಡಿ, ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಡಿಪ್ಲೊಮಾ ಇಂಜಿನಿಯರಿಂಗ್ ಆಗಿ ಪ್ರಾರಂಭಿಸಿ ಜಗತ್ತಿನಾದ್ಯಂತ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮಾದರಿಯಾದ ವ್ಯಕ್ತಿ. ಕನ್ನಂಬಾಡಿ ಅಣೆಕಟ್ಟು, ಸ್ವಯಂಚಾಲಿತ ಗೇಟ್ ತಂತ್ರಜ್ಞಾನ, ಹೈದರಾಬಾದ್ನ ಮೂಸಾ ನದಿಯ ಪ್ರವಾಹ ನಿಯಂತ್ರಣ, ಎಲ್ಲೆಡೆ ಅವರ ಸೃಜನಶೀಲತೆ ಪ್ರಕಾಶಮಾನವಾಗಿದೆ ಎಂದರು. ಅವರ ಪುತ್ರಿ ಅನಾವರಣ, ಅವರ ಜನ್ಮದಿನಾಚರಣೆ ಸುಮಾರು ವರ್ಷಗಳಿಂದ ಅವರ ಪುತ್ರಿಯಲ್ಲಿ ಸ್ಥಾಪನೆ ಮಾಡಬೇಕು. ಅವರಿಗೆ ಈ ಭಾಗದಲ್ಲಿ ಗೌರವ ಸಲ್ಲಿಸಬೇಕು. ಅವರನ್ನ ಬೆಳೆಯುತ್ತಿರುವ ತಾಂತ್ರಿಕ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಸಿಗಬೇಕು, ಒಂದು ಆದರ್ಶ ಅವರಿಗೆ ಹುಟ್ಟಿ ಬರಬೇಕು ಎನ್ನುವಂತ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮತ್ತು ನಗರಸಭೆ ವತಿಯಿಂದ ಅವರ ಪುತ್ಥಳಿಯನ್ನ ಸ್ಥಾಪನೆ ಮಾಡಬೇಕೆನ್ನುವಂತ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಆಗಿನ ಸಂದರ್ಭದಲ್ಲಿ ನಗರಸಭೆಯಲ್ಲಿ ಒಂದು ಒತ್ತುವರಿಯನ್ನು ಸ್ವೀಕಾರ ಮಾಡಿ ಆ ಪುತ್ಥಳಿಗೆ ಹಣವನ್ನು ಮಂಜೂರು ಮಾಡಿ ಪುತ್ಥಳಿಯನ್ನು ತಯಾರು ಮಾಡಲಿಕ್ಕೆ ಒಂದು ಶಾಲೆಯನ್ನು ನೀಡಲಾಯಿತು. ಚಾಲನೆ ನೀಡಿದ ನಂತರ ಬಹಳ ವರ್ಷಗಳವರೆಗೆ ಅದು ನಮ್ಮ ಶೋರೂಮ್ನಲ್ಲೇ ಬಿದ್ದಿತ್ತು. ಅದನ್ನ ಹೊರತೆಗೆದು ಅಲ್ಲಿ ಅದು ಸ್ಥಾಪನೆ ಆಗಬೇಕು, ಅನಾವರಣ ಆಗಬೇಕು ಎನ್ನುವಂತ ಚಿಂತನೆ ಅಲ್ಲೊಂದು ಕಡೆ ಇನ್ನೊಂದು ಕಡೆ ಒಂದಾಗಿ ಕೂಡ ಬಹಳ ವಿಳಂಬ ಆಯಿತು. ಯಾರು ಕೂಡ ಅತ್ಯಂತ ಕ್ರಿಯಾಶೀಲತೆಯಿಂದ ಮುಂದೆ ಬರಲಿಲ್ಲ. ಈ ಸಂದರ್ಭದಲ್ಲಿ ನಮ್ಮ ಏನು ಹಳೆ ವಿದ್ಯಾರ್ಥಿಗಳು ದೇಸಾಯಿ ಆಗಿರ್ಬೋದು, ನರಸಪ್ಪ ಆಗಿರ್ಬೋದು, ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ವೈದ್ಯಕೀಯ ಅಥವಾ ಇಂಜಿನಿಯರಿಂಗ್ ಕ್ಷೇತ್ರಕ್ಕೆ ನಾನು ಹೆಜ್ಜೆ ಇಟ್ಟಾಗ ವಿಶ್ವೇಶ್ವರಯ್ಯ ಅವರೇ ನನ್ನ ಪ್ರೇರಣೆ. ನೀರಾವರಿ, ಕೈಗಾರಿಕೆ, ರಸ್ತೆ, ನಗರ ನಿರ್ಮಾಣ, ಎಲ್ಲೆಡೆ ಅವರು ರಾಷ್ಟ್ರದ ಅಭಿವೃದ್ಧಿಗೆ ಮಾರ್ಗಸೂಚಿ ರೂಪಿಸಿದರು. ಮೈಸೂರಿನ ಇಂದಿನ ನಗರ ನಕ್ಷೆಯಲ್ಲೂ ಅವರ ಕಲ್ಪನೆಯ ಸೌಂದರ್ಯ ಕಾಣುತ್ತದೆ ಎಂದರು. ನಮ್ಮ ತಂದೆ ತಾಯಿಗಳೇನು ಅಷ್ಟೊಂದು ಉಳ್ಕೊಂಡಿರ್ಲಿಲ್ಲ. ನಾವೇನು ಕೂತ್ಕೊಂಡು ವಿದ್ಯಾಭ್ಯಾಸ ಹೇಳುವಂತ ಇದನ್ನು ಇರಲಿಲ್ಲ ಆಗಿನ ಕಾಲದಲ್ಲಿ. ನಾವೇನಾದ್ರೂ ಇವತ್ತು ವೇದಿಕೆ ಮೇಲೆ ಮುಂದೆ ನಿಂತಿದ್ದೀವಿ, ಒಂದು ಸಮಾಜದಲ್ಲಿ ಒಂದು ಗುರುತಿಸಿಕೊಂಡಿದ್ದೀವಿ ಅಂದ್ರೆ ಬಹುಶಃ ಎಲ್ಲ ಕ್ರೆಡಿಟ್ ನಮ್ಮ ಗುರುಗಳಿಗೆ ಸಲ್ತದ ಅಂತ ಹೇಳಿಕೆ ಬಯಸ್ತೇನೆ. ಅದು ಬಹಳ ಮುಖ್ಯ. ನಾವು ಯಾವ ಸ್ಥಾನದಲ್ಲಿ ಮುಟ್ಟಿದೀವಿ, ಯಾರಿಂದ ಮುಟ್ಟಿದೀವಿ, ಅವರಿಗೆ ನೆನಪು ಮಾಡಿಕೊಂಡು ಸನ್ಮಾನ ಮಾಡುವಂತ ಪರಿಕ್ರಮ ಇದು ಪ್ರತಿ ವರ್ಷ ನಡೀಬೇಕಂತ ಹೇಳಿ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಆಗ್ರಹ ಮಾಡಲಿಕ್ಕೆ ಬಯಸ್ತೇನೆ. ಇವತ್ತು ಸರ್ ಎಂ ವಿಶ್ವೇಶ್ವರಯ್ಯ ಬಹುಶಃ ಇತಿಹಾಸ ಬರೆದಂತ ವಿದ್ಯಾರ್ಥಿಗಳು. ನಾನು ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಒಂದು ಹೇಳ ಬಯಸ್ತೇನೆ. ನಾನು ಸೆಕೆಂಡ್ ಇಯರ್ ನಂದು ರಿಸಲ್ಟ್ ಬಂದ್ಮೇಲೆ ಮೊಟ್ಟ ಮೊದಲಿಗೆ ಯಾವ್ದನ್ನ ಕಾಲೇಜಿನ ಅಪ್ಲಿಕೇಶನ್ ತಗೊಂಡಿದ್ರೆ ಅದು ಈ ಡಿಪ್ಲೊಮಾ ಕಾಲೇಜಿನ ಅಪ್ಲಿಕೇಶನ್ ನಾನು ತಗೊಂಡಿದ್ದೆ. ಯಾಕಂದ್ರೆ ವಿಶ್ವೇಶ್ವರಯ್ಯ ಸಾಹೇಬರು ನನಗೆ ಮಾರ್ಗದರ್ಶಕರು. ನಾನು ಅವ್ರನ್ನ ಮೊದಲಿಂದ ಪಾಲನೆ ಮಾಡ್ತಾ ಇದ್ದೆ. ಅವ್ರೇನ್ ಬೇರೆ ಡಿಗ್ರಿ ಓದಲಿಲ್ಲ, ಅವ್ರೇನ್ ಬ್ಯಾಚುಲರ್ ಡಿಗ್ರಿ, IIT, ಗೇಟ್, ಕ್ಯಾಟ್, PT ಯಾವ ಬರಲಿಲ್ಲ. ಅವರು ಡಿಪ್ಲೊಮಾ ಸಿವಿಲ್ ಇಂಜಿನಿಯರ್ ಆಗಿದ್ದು ನಿಮ್ಗೆಲ್ಲರಿಗೂ ಗುರುತಿಗೆ ವಿದ್ಯಾರ್ಥಿಗಳಿಗೆ ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ ಮಾಡಿ ಇಷ್ಟೊಂದು ಬರೀ ಭಾರತ ದೇಶಕ್ಕಲ್ಲ ಜಗತ್ತಿನಲ್ಲಿ ಗುರುತಿಸಿಕೊಳ್ಳುವಂತ ಏಕೈಕ ಇಂಜಿನಿಯರ್ಸ್ ಯಾರಾದ್ರೆ ಅದು ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಇವತ್ತು ಕರ್ನಾಟಕ ನೀರಾವರಿ ವಿಭಾಗದಲ್ಲಾಗಿರ್ಬೋದು, ಕೈಗಾರಿಕೋದ್ಯಮದಲ್ಲಾಗಿರ್ಬೋದು, ರಸ್ತೆಗಳಲ್ಲಾಗಿರ್ಬೋದು, ಟೌನ್ ಪ್ಲಾನಿಂಗ್ ಆಗಿರ್ಬೋದು, ಬರೀ ಕರ್ನಾಟಕ ಮಾತ್ರ ಅಲ್ಲ, ಅವರು ಜೈಪುರ, ಚಂಡೀಗಢ, ಹೈದರಾಬಾದ್ ನಂತ ನಗರಗಳನ್ನು ಇವತ್ತು ಯಾರಾದ್ರು ಪ್ಲಾನ್ ಮಾಡಿದ್ರೆ ಅದು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಪ್ಲಾನ್ ಮಾಡಿದ್ರು ಅಂತ ಹೇಳಿಕೆ. ಇವತ್ತಿಗೂ ಬೆಂಗಳೂರಿನಲ್ಲಿ ಹೋಗಿ ಹಳೆಯ ರಸ್ತೆಗಳಲ್ಲಿ ಲೈಟ್ಸ್ ಗಳನ್ನ ನಾವು ನೋಡ್ತಾ ಇದ್ರಿ. ಅದೇ
ಕಾರ್ಯಕ್ರಮದಲ್ಲಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ನರಸಮ್ಮ ನರಸಿಂಹಮಾಡಗಿರಿ, ಉಪಮಹಾಪೌರರಾದ ಸಾಜಿದ್ ಸಮೀರ್, ರವೀಂದ್ರ ಜಾಲ್ದಾರ್, ಇ ಶಶಿರಾಜ್, ತಿಮ್ಮಪ್ಪ ನಾಡಗೌಡ, ನರಸಿಂಹಲು ಮಾಡಗಿರಿ, ಕಡಗೋಳ ಆಂಜನೇಯ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಪ್ರಜಾಪ್ರಭುತ್ವದ ಮಹತ್ವ ಹಾಗೂ ಸಂದೇಶ ಸಾರುವ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ನಡೆಸಲಾಗುತ್ತಿದೆ. ಸಂವಿಧಾನದ ಆಶಯದಂತೆ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ ಎಂದು ಕರ್ನಾಟಕ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆಗಿರುವ ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕರಾದ ಬಸನಗೌಡ ದದ್ದಲ್ ಅವರು ಹೇಳಿದರು. ಅವರು ಇಂದು ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಹಯೋಗದೊಂದಿಗೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆಗೆ ಚಾಲನೆ ನೀಡಿ ಮಾತನಾಡಿದರು. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆಯ ಅಂಗವಾಗಿ ಸರ್ಕಾರವು ಸಾರ್ವಜನಿಕರಲ್ಲಿ ಹಾಗೂ ವಿದ್ಯಾರ್ಥಿಗಳಲ್ಲಿ ವ್ಯಾಪಕವಾಗಿ ಅರಿವು ಮೂಡಿಸುವ ಉದ್ದೇಶದಿಂದ ನನ್ನ ಮತ ನನ್ನ ಹಕ್ಕು ಎಂಬ ಶೀರ್ಷಿಕೆಯಡಿ ವಿವಿಧ ರೀತಿಯ ಸ್ಪರ್ಧೆಗಳನ್ನು ಏರ್ಪಡಿಸಿ ಆ ಸ್ಪರ್ಧೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸುವ ಮೂಲಕ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನದ ಆಶಯದಂತೆ ನೀವು ಹೋಗಬೇಕು, ಮುಂದಿನ ಪೀಳಿಗೆಗಳು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸಂವಿಧಾನ ಎತ್ತಿ ಹಿಡಿಯಬೇಕು ಎಂದರು. ಇದಕ್ಕೂ ಮುಂಚೆ ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಅವರು ಭಾರತ ಸಂವಿಧಾನ ಪೂರ್ವ ಪೀಠಿಕೆಯ ಧ್ಯೇಯೋದ್ದೇಶ ಬೋಧಿಸಿದರು. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ನನ್ನ ಮತ ನನ್ನ ಹಕ್ಕು ಎಂಬ ಶೀರ್ಷಿಕೆಯಡಿ ನಗರದ ನೂತನ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಸೈಕಲ್ ಜಾಥಾವು ಹಮ್ಮಿಕೊಳ್ಳಲಾಯಿತು. ಜಾಥಾವು ನಗರದ ನೂತನ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಪ್ರಾರಂಭವಾಗಿ ನಗರದ ವಿವಿಧ ಭಾಗಗಳಲ್ಲಿ ಸಂಚರಿಸಿ ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣಕ್ಕೆ ಬಂದು ತಲುಪಿತು. ಈ ಸಂದರ್ಭದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಗೌಡ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು, 2ನೇ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಸ್ವಾಮಿ, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಸಿಂಧೂರ್, ಆದಿ ಜಾಂಬವ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರಾದ ರಾಜೇಂದ್ರ ಜಾಲ್ದಾರ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಕಾರ್ಯದರ್ಶಿ ದಂಡಪ್ಪ ಬಿರಾದಾರ್ ಸೇರಿದಂತೆ ವಿವಿಧ ವಸತಿ ನಿಲಯ ಪಾಲಕರು, ವಿದ್ಯಾರ್ಥಿಗಳು ಇದ್ದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯಲ್ಲಿ ಅಲೆಮಾರಿ ಸಮುದಾಯಗಳಿಗೆ ಶೇಕಡಾ 1 ಮೀಸಲು ಜಾರಿಗೊಳಿಸಲು ಆಗ್ರಹಿಸಿ ಸೆಪ್ಟೆಂಬರ್ 17ರಂದು ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಸುಡುಗಾಡು ಸಿದ್ಧ ಸಮುದಾಯ ಮುಖಂಡ ಹುಸೇನಪ್ಪ ವಿಭೂತಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೀಡಿರುವ ಆಯೋಗದ ವರದಿಯಲ್ಲಿ ಅಲೆಮಾರಿಗಳಿಗೆ ಶೇಕಡಾ 1 ಮೀಸಲಾತಿ ನಿಗದಿಗೊಳಿಸಿ ಶಿಫಾರಸು ಮಾಡಿದ್ದರು. ಆದರೆ ರಾಜ್ಯ ಸರ್ಕಾರ ಮೀಸಲಾತಿಯ ಹಂಚಿಕೆಯಲ್ಲಿ 5 ಪ್ರವರ್ಗಗಳನ್ನು 3 ಪ್ರವರ್ಗಗಳಾಗಿ ವಿಂಗಡಿಸಿ ಅಲೆಮಾರಿ 59 ಸಮುದಾಯಗಳನ್ನು ಪ್ರವರ್ಗ ಸಿಗೆ ಸೇರಿಸಿ ಸಾಮಾಜಿಕ ನ್ಯಾಯವನ್ನು ಉಲ್ಲಂಘಿಸಲಾಗಿದೆ. ಶಿಕ್ಷಣ, ಸಾಮಾಜಿಕ ಮತ್ತು ಆರ್ಥಿಕವಾಗಿ ಅತ್ಯಂತ ಹಿಂದುಳಿದ ಸಮುದಾಯಗಳು ಬಲಾಢ್ಯ ಸಮುದಾಯಗಳೊಂದಿಗೆ ಸೌಲಭ್ಯ ಪಡೆಯಲು ಆಗದೆ ನಿರ್ಧರಿಸಿರುವುದು ಅವೈಜ್ಞಾನಿಕ, ಸಂವಿಧಾನ ವಿರೋಧಿ ಕ್ರಮವಾಗಿದೆ. ಕೂಡಲೇ ರದ್ದುಗೊಳಿಸಿ ಪ್ರತ್ಯೇಕವಾಗಿ ಶೇಕಡಾ 1 ಮೀಸಲಾತಿಯನ್ನು ಅಲೆಮಾರಿ ಸಮುದಾಯಗಳಿಗೆ ನೀಡಬೇಕೆಂದು ಆಗ್ರಹಿಸಿ ಹೋರಾಟ ನಡೆಯಲಿದೆ. ಸ್ಪೃಶ್ಯ ಸಮುದಾಯಗಳೊಂದಿಗೆ ಸೇರಿಸುವ ಮೂಲಕ ರಾಜಕೀಯ ಪ್ರಭಾವದ ನಿರ್ಧಾರವನ್ನು ಸರ್ಕಾರ ಕೈಗೊಂಡಿದೆ. ಧ್ವನಿ ಇಲ್ಲದೆ ಇರುವ ಸಮುದಾಯಗಳಿಗೆ ಅನ್ಯಾಯವಾಗಿದ್ದು ಸರಿಪಡಿಸಲು ನಡೆಯಲಿರುವ ಹೋರಾಟದಲ್ಲಿ ಎಲ್ಲ ಅಲೆಮಾರಿ ಸಮುದಾಯ ಕುಲವೃತ್ತಿಯ ವೇಷಭೂಷಣಗಳೊಂದಿಗೆ ಆಗಮಿಸಿ ಪ್ರತಿಭಟನೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಿಂದ ಪ್ರತಿಭಟನಾ ರ್ಯಾಲಿ ನಗರದ ವಿವಿಧ ರಸ್ತೆಗಳ ಮೂಲಕ ಟಿಪ್ಪು ಸುಲ್ತಾನ್ ಗಾರ್ಡನ್ನಲ್ಲಿ ಸಮಾವೇಶಗೊಳ್ಳಲಿದೆ. ಕಲ್ಯಾಣ ಕರ್ನಾಟಕದ ವಿಮೋಚನಾ ದಿನದಲ್ಲಿ ಭಾಗವಹಿಸುವ ಉಸ್ತುವಾರಿ ಸಚಿವರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಮನವಿ ಪಡೆದು ಸರ್ಕಾರದ ಮೇಲೆ ಒತ್ತಡ ಹಾಕಿ ವಿಮೋಚನೆ ನೀಡಬೇಕೆಂದು ಆಗ್ರಹಿಸಿದರು. ಸರ್ಕಾರಕ್ಕೆ ನಾವು ಒಂದು ಮೀಸಲಾತಿ ಕೊಡಬೇಕಂತ ಹೇಳಿ ನಾವೆಲ್ಲರೂ ಕೂಡ ಮಾಧ್ಯಮ ಮಿತ್ರರಿಗೂ ಕೂಡ ನಾವು ನಿಜವಾಗ್ಲೂ ಹೇಳ್ತಾರೆ, ನೀವು 3ನೇ ಅಂಗ ಆಗಿರ್ಬೋದು, ಅದು ನಮ್ಗೆ ನಿಜವಾಗ್ಲೂ 1ನೇ ಅಂಗ ಯಾರಾದ್ರೂ ಪೆಂಡಿಂಗ್ ಆಗ್ತಕ್ಕಂಥ ಒಂದು ಅಂಗ ಇದ್ದರೆ ಮಾಧ್ಯಮಗಳು ನಾವೆಲ್ಲರೂ ಮಾಧ್ಯಮಗಳಿಗೂ ನಾನು ಧನ್ಯವಾದ ಹೇಳುತ್ತೇನೆ. ಯಾಕಂದ್ರೆ ನಿಮ್ಮ ಪತ್ರಿಕಾ ಬರವಣಿಗೆಯಿಂದಲೇ ನಮ್ಮ ಏನಾದರೂ ಕೂಗು, ಯಾಕಂದ್ರೆ ದಲಿತರ ಸಮುದಾಯಗಳಿಗೆ ತಬ್ಬಲಿ ಸಮುದಾಯಗಳಿಗೆ ನಿಮ್ಮಿಂದ ಮಾತ್ರ ಒಂದು ನ್ಯಾಯ ಸಿಗತಕ್ಕಂಥ ಒಂದು ಕಾರ್ಯ ಇದೆ ಅಂತ ಹೇಳ್ಕೊಂಡು ನಾವೆಲ್ಲರೂ ಕೂಡ ಭಾವಿಸುತ್ತಾ, ನಾಳೆ 17ನೇ ತಾರೀಕಿಗೆ ನಮ್ಮ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂಗವಾಗಿ ಹೆಚ್ಚು ಕಡಿಮೆ 5 ರಿಂದ 6 ಸಾವಿರ ಜನಸಂಖ್ಯೆಗಳು ಸೇರಿ ಎಲ್ಲಾ ವಿವಿಧ ಕಲಾ ತಂಡಗಳು, ಅಂದ್ರೆ ಕಲಾ ಅಂದ್ರೆ ಬೇರೆ ರೀತಿಯ ಕಲಾ, ನಮ್ಮಲ್ಲೇ ಕಲಾ ತಂಡಗಳು ಹಲವು ದೇಶಾಗಿ ಮತ್ತು ಸುಧಾರಿಸಿದ ಸಮುದಾಯ, ಸಿಂಧೂರು ಸಮುದಾಯ, ಚಂದ್ರದಾಸ ಸಮುದಾಯ, ಯಾರ್ಯಾರ ನಮ್ಮ ವೃತ್ತಿ ನಾವು ನಿಜವಾದ ಬೇಡತಕ್ಕಂಥ ವೃತ್ತಿಗಳು ನಾವು ಮಾಡತಕ್ಕಂಥ ವೃತ್ತಿಗಳಿದ್ದಾರೋ ಆ ವೃತ್ತಿಗಳ ಮೂಲಕವಾಗಿ ಎಲ್ಲವನ್ನೂ ಕೂಡ ಮೆರವಣಿಗೆ ಮಾಡಬೇಕು ಅಂತ ಹೇಳಿ ಕೂಡ ನಾವೆಲ್ಲ ಅನ್ಕೊಂಡಿದ್ವಿ. ಈಗಾಗಲೇ ಒಮ್ಮೆ ಪತ್ರಿಕಾ ಮಾಧ್ಯಮದಲ್ಲಿ ನಾವು ಕೊಟ್ಟಿದ್ದೀವಿ. ಅದು ಸ್ವಲ್ಪ ಯಾಕಂದ್ರೆ SP ಅವರು ಹೋದಾಗ ಅವ್ರೇನಾದ್ರು
ಇಲ್ಲಾಂದ್ರೆ ಅವ್ರಿಗೆ ತಾರೀಕಿಗೆ ಕೊಡಕ್ಕಾಗಲ್ಲ ಅಂತ ಒಂದು ಮಾತೊಂದು ನಾವೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡು 17ನೇ ತಾರೀಕಿಗೆ ನಮ್ಗೆ ಯಾಕಂದ್ರೆ ವಿಮೋಚನಾ ದಿನಾಚರಣೆ ಹೆಂಗಾಗಿದ್ದು ನಮಗೂ ಕೂಡ ಒಂದು ವಿಮೋಚನೆ ಆಗಬೇಕು ಅಂತ ಹೇಳ್ಕೊಂಡು ಕೇಳಿಕೊಂಡವ್ರಿಗೆ ಆ ವಾಲ್ಮೀಕಿ ಸರ್ಕಲ್ ಇಂದ ಕೊಡಕ್ಕಾಗಲ್ಲ, ಅಂಬೇಡ್ಕರ್ ಸರ್ಕಲ್, ಬಸ್ ಸ್ಟ್ಯಾಂಡು ಮತ್ತು CMC ಇಂದ ಹಿಡಿದು ಎಲ್ಲಿವರೆಗೂ ಟಿಪ್ಪು ಸುಲ್ತಾನ್ ಗಾರ್ಡನ್ನಲ್ಲಿ ಜಾಗ ಮುಂದುವರಿಲಿ ಅಂತ ಹೇಳಿ ಕೂಡ 5,000 ಜನಸಂಖ್ಯೆ ಇದೆ ಅಂತ ಹೇಳಿ ನಾವೆಲ್ಲ ಹೇಳಿದ್ರೆ ಆಯ್ತು ಅವ್ರ ಹೋರಾಟಕ್ಕೆ ನಾವೆಲ್ಲ ಕೂತ್ಕೊಂಡವರಿಗೆ SP ಸಾಹೇಬರು ಕೂಡ ಕೊಟ್ಟಿದ್ದಾರೆ, ಅದಕ್ಕೆಲ್ಲ ಪೊಲೀಸ್ ಇಲಾಖೆ ಅಂತೂ ಬಂದೋಬಸ್ತ್ ಆಗಿ ಎಲ್ಲವನ್ನೂ ಮಾಡಿದ್ದಾರೆ. ಒಂದು ಎರಡನೇದ ಅಂಗವಾಗಿ ಅವತ್ತಿನ ದಿನ ಮಂತ್ರಿಗಳು ಬಂದಾಗ ಕೇವಲ ನಾವು ಮುಖಂಡರಾಗಿ ಅಲ್ಲಿಗೆ ಹೋಗಿ ಕರ್ತಕ್ಕಂಥದ್ದು, ನಮ್ಮ ಮನವಿ ಪತ್ರ ಸ್ವೀಕಾರ ಮಾಡ್ತಕ್ಕಂಥದ್ದು ನಮ್ದಿಲ್ಲ. ನಮ್ಮ ಉದ್ದೇಶ ಏನು, ನಾವಿದ್ದಂಥ ಸ್ಥಾನದಲ್ಲೇನೆ, ಯಾಕಂದ್ರೆ ಎಲ್ಲಾ 5,000 ಜನಸಂಖ್ಯೆ ಬಂದು ನಮ್ಮ ಭಿಕ್ಷಾಟನ ಜನಸಂಖ್ಯೆ ನೋಡಿ ಅವರು ಕೂಡ ಕೇವಲ ಮೆದುಳಿನಿಂದ ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿಗಳಾಗಬೇಕು, ಹೃದಯದಿಂದ ಯೋಚನೆ ಮಾಡ್ತಕ್ಕಂಥ ಮಂತ್ರಿಗಳಾಗಬೇಕು ಅಂತ ಹೇಳಿ ಕೂಡ ನಾವು ಎಷ್ಟೋ ಜನ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಂತ ವ್ಯಕ್ತಿಗಳಿದ್ದೀವಿ. ಕಾಂಗ್ರೆಸ್ ಪಕ್ಷಕ್ಕೆ ಕೂಡ ಎಷ್ಟೋ ಜನ ನಾವು ವೋಟ್ ಮಾಡಿಕೊಂಡು ಜೀವನದಲ್ಲಿ ಎಲ್ಲವೂ ಕಳ್ಕೊಂಡು ಲಾಸ್ಟ್ಗೆ 79 ವರ್ಷದಲ್ಲಿ ನಮ್ಗೆ ಏನಾದ್ರು ಮುಂದೆ ಸಿಗ್ತದೆ ಅಂತ ಹೇಳಿ ಬಹಳಷ್ಟು ಆಶಾ ಒಂದು ಗೋಪುರವನ್ನು ಇಟ್ಕೊಂಡಿದ್ವಿ. 19ನೇ ತಾರೀಕು 9ನೇ ಗಂಟೆಗೆ ಆಯ್ತು ನಿರ್ಣಯ, ಲೆಫ್ಟ್ 5 ರೈಟ್ 6 ಆಮೇಲೆ ಎಲ್ಲಾ ಸಮುದಾಯಗಳು ಸೇರಿ 5% ಮೀಸಲಾತಿ ನಾವು ಘೋಷಣೆ ಮಾಡಿರೋ ಅದರಲ್ಲಿ ನಮಗೆ ಬಹಳಷ್ಟು ವಂಚಿತ ಆಗಿದೆ. ಹಾಗಾಗಿ ತಾವು ಮಾಧ್ಯಮ ಮಿತ್ರರು, ಆವತ್ತಿನ ದಿನ ಮೀಡಿಯಾ ಮಿತ್ರರು, ಪತ್ರಿಕಾ ಮಾಧ್ಯಮದವರು 17ನೇ ತಾರೀಕಿಗೆ ನಮ್ಮನ್ನು ಅಲೆಮಾರಿಗಳನ್ನು ಗುರುತಿಸುವಲ್ಲಿ ಇದನ್ನು ಪ್ರಮುಖ ಪಾತ್ರಗಳು ಇರಬೇಕಂತ ಹೇಳಿ ತಮ್ಮಲ್ಲಿ ನಾನು ಹೇಳ್ಕೊಳ್ತಾ ನನ್ನ ಮಾತಿಗೆ ರಾಯಚೂರಲ್ಲಿ ನಾಳೆ ಮಾಡೋದನ್ನು ಶಾಂತಿಯುತವಾಗಿ ಹೋರಾಟ ಮಾಡ್ತೀವಿ. ನಮ್ಮ ಹಕ್ಕು ನಾವು ಪಡೆದರೆ ನಮ್ಮ ಹಕ್ಕು ನಾವು ಕೇಳ್ತಾ ಇದ್ದೀವಿ ಸರ್. ನಾವು ಯಾರು ಮುತ್ತಿಗೆ ಹಾಕಿ ಹೋಗಿದ್ರಿ, ನಿಮ್ಮವರೇ ಒಬ್ರು ಕೈ ಕುತ್ಕೊಂಡು ರಕ್ತ ಇದನ್ನು ಮಾಡಿದ್ರಿ ಫ್ರೀಡಮ್ ಪಾರ್ಕಲ್ಲಿ ಸರ್ ಅವೆಲ್ಲ ಮಾಡಿದ್ವಿ ಸರ್. ಯಾರು CM ಮನೆಗೆ ಹೋಗಿಲ್ಲ, ಮಿನಿಸ್ಟರ್ ಮನೆಗೆ ಹೋಗಿಲ್ಲ, ಎಲ್ಲಿಗೆ ಹೋಗಿಲ್ಲ ಸರ್. ನಾವು ಫ್ರೀಡಮ್ ಪಾರ್ಕಲ್ಲಿ ಸರ್ 1 ತಿಂಗಳಿಂದ ನಾವು ಅಲ್ಲಿ ಕಂಟಿನ್ಯೂ ಟ್ರೈನಿಂಗ್ ಮಾಡ್ತಾ ಇದ್ದೀವಿ ಸರ್. ಅಲ್ಲಿಂದ ಮುಂದುವರಿಸ್ತೀವಿ ಬೆಂಗಳೂರಲ್ಲಿ. ಇಲ್ಲಿ ಸರ್ ರಾಯಚೂರಲ್ಲಿ ನಾವು ಆಕ್ಚುಲಿ 8ನೇ ತಾರೀಕಿಗೆ ಇಟ್ಕೊಂಡಿದ್ದೀವಿ ಸರ್. ಸ್ವಲ್ಪ ಅನಿವಾರ್ಯ ಕಾರ್ಯಗಳಿಂದ ಸ್ವಲ್ಪ ಮುಂದಕ್ಕೆ ಹಾಕಿದ್ವಿ. 12ನೇ ತಾರೀಕಿದೆ ಸರ್ ನಾಳೆ. ದಯವಿಟ್ಟು ತಾವೆಲ್ಲರೂ ಬಂದ ನಮ್ಗೆ ಸಹಕಾರ ಕೊಟ್ಟು ನಮ್ಮ ಧ್ವನಿ ಸರ್ಕಾರದ ಮುಖಾಂತರ ತಾವೆಲ್ಲ ಮಾಡ್ತಿದ್ರೆ ನಿಮ್ಮೆಲ್ಲರ ಮೇಲೆ ನಂಬಿಕೆ ಇದೆ ಸರ್. ದಯವಿಟ್ಟು ತಾವೆಲ್ಲ ನಮ್ಮ ಸಮಾಜ ಪೂರ ಹಿಂದುಳಿದ ಸಮಾಜ ತಾವೆಲ್ಲರೂ ಬಂದು ನಮ್ಮ ಕೈ ಜೋಡಿಸಿ ನಮ್ಮ ಮೂರು ಕರ್ನಾಟಕ ಸರ್ಕಾರಕ್ಕೆ ತಾವೆಲ್ಲರೂ ನಮ್ಮ ಕೈಯಿಂದ ಸೇರಬೇಕಂತೆ ನಮ್ಮಲ್ಲಿ ಎಲ್ಲ. ಈ ಸಂದರ್ಭದಲ್ಲಿ ಉಮೇಶ್ ಯಾಪಲದಿನಿ, ಶ್ರೀನಿವಾಸ್ SR, ಚಿನ್ನಪ್ಪ ಯಾಪಲಪರ್ವಿ, ರಂಗಪ್ಪ, ತಿಮ್ಮಪ್ಪ, ಯಲ್ಲಪ್ಪ, ಸಿಂಹಾದ್ರಿ ಸೇರಿದಂತೆ ಅನೇಕರಿದ್ದರು. ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳ ಶೈಕ್ಷಣಿಕ ಮತ್ತು ಸಾಮಾಜಿಕ ಗಣತಿಗೆ ಮುಂದಾಗಿದ್ದು, ಸೆಪ್ಟೆಂಬರ್ 22ರಿಂದ ಪ್ರಾರಂಭವಾಗುವ ಗಣತಿಯಲ್ಲಿ ಮಡಿವಾಳ ಸಮಾಜದ ಎಲ್ಲ ಉಪಜಾತಿಗಳು ಮಡಿವಾಳ ಎಂದು ಬರೆಯಿಸುವಂತೆ ಮಡಿವಾಳ ಸಮಾಜದ ರಾಜ್ಯಾಧ್ಯಕ್ಷ ಮಂಜಪ್ಪ ಮನವಿ ಮಾಡಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಗಣತಿಯಲ್ಲಿ 9A ಕ್ರಮ ಸಂಖ್ಯೆ 903ರಲ್ಲಿ ಹಿಂದೂ ಮಡಿವಾಳ ಎಂದು ನಮೂದಿಸಬೇಕು. ಮಡಿವಾಳ ಸಮಾಜವನ್ನು ಅಗಸರ, ಪನೀತ, ಸಾಲಿಯಾನ್, ಹೊನ್ನ, ಸಾಂಕ್ಲಿ ಎಂದೆಲ್ಲ ವಿವಿಧ ಜಿಲ್ಲೆಗಳಲ್ಲಿ ಕರೆಯುತ್ತಿದ್ದು ಮಡಿವಾಳ ಎಂದು ನಮೂದಿಸಬೇಕು. ಈ ಹಿಂದೆ ಶಾಶ್ವತ ಆಯೋಗ ಮಾಡಿರುವ ಗಣತಿಯಲ್ಲಿ ತಪ್ಪು ಮಾಹಿತಿಗಳಿವೆ. ಸರಿಸುಮಾರು 8.5 ಲಕ್ಷ ಜನರು ಮಡಿವಾಳ ಸಮಾಜದ ಜನರು ಇದ್ದಾರೆ. ಎಲ್ಲರೂ ಮಡಿವಾಳ ಎಂದು ನಮೂದಿಸಬೇಕೆಂದರು. 24 ಅಂಶಗಳ ಮಾಹಿತಿಯನ್ನು ಗಣತಿದಾರರಿಗೆ ನಿಖರವಾಗಿ ಮಾಹಿತಿ ನೀಡಬೇಕೆಂದು ಮನವಿ ಮಾಡಿದರು. ಗಣತಿಯಲ್ಲಿ ಮಡಿವಾಳ ಕ್ರಿಶ್ಚಿಯನ್ ಎಂದು ನಮೂದಿಸಿರುವುದನ್ನು ಆಕ್ಷೇಪಿಸಿ ಈಗಾಗಲೇ ದೂರು ನೀಡಲಾಗಿದೆ. ಮತಾಂತರಗೊಂಡ ಮಡಿವಾಳ ಸಮುದಾಯದವರು ಇಲ್ಲ. ಸಮಾಜದ ಸಂಖ್ಯೆ ಕಡಿಮೆ ಮಾಡುವ ಕೆಲಸ ನಡೆದಿರುವ ಕುರಿತು ಆಕ್ಷೇಪಣೆ ಸಲ್ಲಿಸಲಾಗಿದೆ, ತೆಗೆಯುವುದಾಗಿ ಭರವಸೆ ನೀಡಿದ್ದಾರೆ ಎಂದರು. ಈ ದಿವಸ ನಾವು ಪತ್ರಿಕಾಗೋಷ್ಠಿ ಎಲ್ಲ ಜಿಲ್ಲೆಗಳಲ್ಲೂ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಏನು ಜಾಗೃತಿಗೊಳಿಸೋದಕ್ಕೋಸ್ಕರ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ನಮ್ಮ ಜನಾಂಗವನ್ನು ಈ ಕಾಲಂ ನಂಬರ್ 9A 903 ಮಡಿವಾಳ ಇದೆ. ನಾವು ಎಲ್ಲ ಮಡಿವಾಳರಿಗೆ ವಿನಂತಿ ಮಾಡ್ತಾ ಇದ್ದೀವಿ. ಮಡಿವಾಳರ ಕೆಲವು ಕಡೆ ಅಗಸರಂತಿದೆ, ಡೋಬಿ ಅಂತಿದೆ, ಪರೀಟ್ ಅಂತಿದ್ದಾರೆ, ಇದು ಏನು ಮಂಗಳೂರು ಭಾಗದಲ್ಲಿ ಸಾಲಿಯಾನ ಅಂತಿದೆ, ಮಸೂರು ಕಡೆ ಹೋದರೆ ಮಣ್ಣನ್ ಅಂತಿದ್ದಾರೆ, ಸಾಕಲ ಅಂತಿದೆ. ಇವೆಲ್ಲವನ್ನೂ ಸೇರಿಸಿ ಮಡಿವಾಳ ಅಂತಾನೆ ಬರುತ್ತೆ. ಉಪಜಾತಿಗಳಿದೆ. ಈಗ ಮಡಿವಾಳರು ಅಂತ ಸೇರಿ ನಾವು ಮಡಿವಾಳ ಮಾಚದೇವರ ನಿಗಮ ಆಗಿದೆ. ಏನು ಅದಕ್ಕೆ ನಾವು ಎಲ್ಲ ನಮ್ಮ ಕುರುಬಾಂಧವರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದು ನಿಮ್ಮ ಮುಖಾಂತರ ಏನಂದ್ರೆ ಎಲ್ಲರೂ ಮಡಿವಾಳರು ಅಂತಾನೆ ಬರೆಸಿ. ಈ ಕಾಲ ಏನು 9A 903 ಕಾಲಂ ನಂಬರ್ ಅದರಲ್ಲಿ
ಮಡಿವಾಳ ಅಂತಿದೆ, ಅದನ್ನೇ ಬರೆಸಿ ಎಲ್ಲ ನಮ್ಮ ಜನಾಂಗದ ಏನಾಗಿದೆ ಶಾಶ್ವತ ಆಯೋಗದ ಸರ್ವೆ ಮಾಡಿದಾಗ ಲಾಸ್ಟ್ ಟೈಮ್ ಸರ್ವೆ ಮಾಡಿದಾಗ ಸರಿಯಾಗಿ ಸರ್ವೆ ಆಗಿಲ್ಲ. ನಮ್ಮ ಜನಾಂಗ ಸಂಖ್ಯೆ 6,20,000 ಇದೆ. ನಮಗೆ ಮಾಹಿತಿ ನಾವು ಸರ್ವೆ ಮಾಡಿರೋ ರಾಜ್ಯ ಸಂಘ ಸರ್ವೆ ಮಾಡಿರೋ ಪ್ರಕಾರ 8.5 ಲಕ್ಷದ ಮೇಲೆ ಇದೆ ನಮಗೆ. ಹಂಗಾಗಿ ಈ ಸರ್ವೆಯಲ್ಲಿ ಬರುತ್ತೆ ನಿಮಗೆ ಕರೆಕ್ಟ್ ರಿಪೋರ್ಟು. ಯಾಕೆಂದರೆ ಸಾಮಾಜಿಕ ಆರ್ಥಿಕ ಮತ್ತು ಏನು ಅದರಲ್ಲೆಲ್ಲ 24 ಸಬ್ಜೆಕ್ಟ್ಸ್ ನಮಗೆ ಅನ್ವಯಿಸ್ತವೆ. ಯಾಕೆಂದರೆ ನಾವು ರೈತರ ಕೆಲಸ ಮಾಡ್ತಾ ರೈತರ ಕೆಲಸನೇ ಬರ್ತೀವಿ. ಯಾಕೆಂದ್ರೆ ಅದರಲ್ಲೂ ಬರ್ತಾ ಇದೆ. ಈಗ ಯಾವ ವೃತ್ತಿನಲ್ಲಿ 70% ಇದೆ. ಸರ್ಕಾರ ಅವಾಗ ಅದಕ್ಕೆ ಏನು 75 ಭಾಗ ಏನು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಏನು ಕೊಡಬೇಕು ಅಂತೇಳಿ ಸರ್ಕಾರ ನಿರ್ಧಾರ ಮಾಡೋದಕ್ಕೋಸ್ಕರ ನೀವು ಏನು ವೃತ್ತಿ ಇರ್ತದೆ ಅದನ್ನೇ ಬರ್ಸಿ. ನಾವೇನು ಬೇರೆ ಬೇರೆ ಬರ್ಸಿ ಅಂತಲೇ ಹೇಳೋದು. ಏನು ಶಾಶ್ವತ ಇದರಲ್ಲಿ ಒಂದು ಅಬ್ಜೆಕ್ಷನ್ ಕೊಟ್ಟಿದ್ದೀವಿ. ನಾವು ಕ್ರಿಶ್ಚಿಯನ್ಸು ಅಗಸರಾಗಲಿ ಮಡಿವಾಳ ಅಂತ ಕಾಲಮಕ್ಕಳು ಕೊಟ್ಬಿಟ್ಟಿದ್ದಾರೆ. ನೀವು ಕೊಡಬೇಡಿ, ಅವ್ರು ಹೇಳ್ಬೇಕು ಯಾಕೆ ನೀವು ಯಾಕೆ ಕೊಟ್ಟಿದ್ದೀರಾ ಅಂತ ನಾವು ಅಬ್ಜೆಕ್ಷನ್ ಕೊಟ್ಟಿದ್ದೀವಿ. ನೀವು ಆ ಥರ ಕೊಡಬಾರ್ದು, ಕಾಲಮ್ಸ್ಗಳು ಯಾಕೆ ಕೊಟ್ಟಿದ್ದೀರಾ? ಈಗ ನಮ್ಮ ಕ್ರಿಶ್ಚಿಯನ್ಸ್ ನಮ್ಮ ಮಡಿವಾಳ ಸಮಾಜದಲ್ಲಿ 1% ಇಲ್ಲ, 0.2% ಇಲ್ಲ. ಯಾಕೆಂದ್ರೆ ಕ್ರಿಶ್ಚಿಯನ್ಸ್ ಕನ್ವರ್ಟ್ ಮಾಡ್ತಾ ಇದ್ದಾರೆ, ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ನಾವು ಎಲ್ಲಿ ಕನ್ವರ್ಟ್ ಮಾಡಕ್ಕೆ ಬಿಟ್ಟಿಲ್ಲ. ನಮ್ಮ ಎಲ್ಲಾ ಜಿಲ್ಲೆಗಳಲ್ಲೂ ತಾಲೂಕುಗಳಲ್ಲೂ ಸ್ಟ್ರಾಂಗ್. ಮಡಿವಾಳ ಸಮಾಜದ ಜಿಲ್ಲಾ ಅಧ್ಯಕ್ಷ ಜಂಬಣ್ಣ ಎಕ್ಲಾಸ್ಪುರ್ ಮಾತನಾಡಿ, ಮಡಿವಾಳ ಸಮಾಜದ ಎಲ್ಲ ರಂಗಗಳಲ್ಲಿಯೂ ಹಿಂದುಳಿದಿದೆ. ಹಿಂದುಳಿದ ವರ್ಗ ಗಣತಿಯಲ್ಲಿ ಗ್ರಾಮೀಣ ಜನರಿಗೆ ಸಮುದಾಯ ವಿದ್ಯಾವಂತ ಯುವಕರು ಮಡಿವಾಳ ಎಂದು ಬರೆಯಿಸಲು ಮನವರಿಕೆ ಮಾಡಿಕೊಡಬೇಕೆಂದರು. ಕೆಲಸ ಮಾಡಕ್ಕೆ ಬಹಳಷ್ಟು ನಮ್ಮ ಪರಿಸ್ಥಿತಿ ಸಾಮಾಜಿಕವಾಗಿ ಬಹಳ ನಾವು ಒಂದು ಹೀನ ಪರಿಸ್ಥಿತಿ ನಮ್ಮ ಜನರದ್ದು. ಯಾಕಂದ್ರೆ ಶಿಕ್ಷಣದ ಕೊರತೆ, ನಮಗೆ ಆರ್ಥಿಕ ನಾವು ಸಬಲತೆ ಇಲ್ಲ. ಸಾಮಾಜಿಕ ಅನಿವಾರ್ಯವಾಗಿ ಇವತ್ತು ಪ್ರತಿಯೊಂದು ಮನೆಯಲ್ಲಿ ನಮ್ಮ ಮಡಿವಾಳ ನಮ್ಮ ಒಂದು ಸಮಾಜದ ತಾಯಂದಿರ ಅಕ್ಕಂದಿರು ಕೆಲಸ ಮಾಡುವಂತ ಪರಿಸ್ಥಿತಿ ಬಂದಿದೆ. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರುಗಳಾದ ಜಿ ಶಿವಮೂರ್ತಿ, ಎಎಲ್ ವೆಂಕಟೇಶ್, ಟಿ ಮಲ್ಲೇಶ್, ಎಚ್ ಮುನಿಸ್ವಾಮಿ, ಮಂಜುನಾಥ್, ಪರಶುರಾಮ್, ಜಮುನಾ ಕೇಶವ್ ಸೇರಿದಂತೆ ವೆಂಕಟೇಶ್ ಇದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Paramount Electricals, dealers in all kinds of
ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಗ್ರಾಮೀಣ ಭಾಗದ ಕ್ರೀಡಾಪಟುಗಳು ರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿಭೆ ತೋರಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈದು ಜಿಲ್ಲೆಯನ್ನು ಗುರುತಿಸುವಂತೆ ಸಾಧನೆ ಮಾಡಬೇಕು. ಇದಕ್ಕಾಗಿ ಹೆಚ್ಚಿನ ಪರಿಶ್ರಮ ಅಗತ್ಯವಿದೆ ಎಂದು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಹೇಳಿದರು. ಅವರು ಇಂದು ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣ ಒಳಾಂಗಣ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಬ್ಯಾಡ್ಮಿಂಟನ್ ಕ್ಲಬ್, ಜಿಲ್ಲಾ ಟೇಬಲ್ ಟೆನ್ನಿಸ್ ಅಸೋಸಿಯೇಷನ್, ಜಿಲ್ಲಾ ಬಾಲ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ ಹಮ್ಮಿಕೊಂಡಿದ್ದ ಕಲಬುರಗಿ ವಿಭಾಗ ಮಟ್ಟದ ದಸರಾ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಪ್ರತಿ ವರ್ಷ ದಸರಾ ಕ್ರೀಡಾಕೂಟಗಳು ನಡೆಯುತ್ತಿವೆ. ತಾಲೂಕು, ಜಿಲ್ಲಾ ಮತ್ತು ವಿಭಾಗ ಮಟ್ಟದ ಕ್ರೀಡಾಕೂಟಗಳು ನಡೆದು ನಂತರ ರಾಜ್ಯದಲ್ಲಿ ನಡೆಯುತ್ತಿವೆ. ವಿಭಾಗ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಂತರ ರಾಜ್ಯ ಮಟ್ಟದ ಕ್ರೀಡಾಕೂಟ ನಡೆಯುತ್ತಿವೆ. ಹೆಚ್ಚಿನ ಕ್ರೀಡಾಪಟುಗಳು ಗ್ರಾಮೀಣ ಪ್ರದೇಶದಿಂದ ಬಂದಿದ್ದು ಕ್ರೀಡಾ ಪ್ರತಿಭೆಯನ್ನು ತೋರುತ್ತಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಕ್ರೀಡಾಪಟುಗಳು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಪ್ರತಿಭೆ ತೋರಿಸಿ ಕೀರ್ತಿ ತಂದಿದ್ದಾರೆ. ಇನ್ನು ಹೆಚ್ಚಿನದಾಗಿ ಕ್ರೀಡೆಗೆ ಆಸಕ್ತಿ ವಹಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರದರ್ಶನ ತೋರಿ ಜಿಲ್ಲೆಗೆ ಕೀರ್ತಿ ತರುವ ಕೆಲಸ ಮಾಡಬೇಕು ಎಂದರು. ಕ್ರೀಡೆಯಲ್ಲಿ ಸಾಧನೆ ಮಾಡಲು ಉತ್ತಮ ಅಂಶಗಳಾಗಿವೆ. ಕ್ರೀಡಾಪಟುಗಳು ಸದುಪಯೋಗ ಪಡೆದುಕೊಳ್ಳಬೇಕು. ಸಿಕ್ಕಂತ ಅವಕಾಶ ಸದುಪಯೋಗ ಪಡಿಸಿಕೊಂಡು ಉತ್ತಮ ಪ್ರದರ್ಶನ ತೋರಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಬೇಕೆಂದರು. ಎಲ್ಲ ಕ್ರೀಡಾಪಟುಗಳು, ಇಲ್ಲಿ ದೈಹಿಕ ಶಿಕ್ಷಕರು ಮತ್ತು ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದಾರೆ. ಇವತ್ತು ಉತ್ತಮವಾದಂಥ ಏನು ಪ್ರತಿಯೊಬ್ಬ ಮನುಷ್ಯರಿಗೆ ಕೂಡ ಇವತ್ತು ಪಾಠ ಎಷ್ಟು ಮುಖ್ಯವೋ ಆಟವು ಕೂಡ ಅಷ್ಟೇ ಮುಖ್ಯ. ಯಾಕಂದರೆ ಧ್ಯೇಯವನ್ನು ಇವತ್ತು ಆರೋಗ್ಯವಾಗಿರಬೇಕಾದ್ರೆ ಆಟದ ಜೊತೆಗೆ ಇವತ್ತು ಪಾಠ ಮಾಡುವ ಜೊತೆಗೆ ಇವತ್ತು ಆಟದಲ್ಲಿ ಆಸಕ್ತಿಯನ್ನು ವಹಿಸಿ ಮತ್ತು ಉತ್ತಮವಾದಂಥ ಸಾಧನೆಯನ್ನು ಅವಕಾಶ ಇದೆ. ಹಾಗಾಗಿ ಇವತ್ತು ಈ ಅವಕಾಶವನ್ನು ಸದುಪಯೋಗವನ್ನು ಪಡಿಸಿಕೊಂಡು ಇವತ್ತು
ಭಾಳಷ್ಟು ಜನ ಗ್ರಾಮೀಣ ಪ್ರದೇಶದಿಂದಲೇ ಇವತ್ತು ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟಕ್ಕೆ, ಅಂತಾರಾಷ್ಟ್ರ ಮಟ್ಟಕ್ಕೆ ಕೂಡ ಇವತ್ತು ಭಾರತ ದೇಶ ಭಾಳಷ್ಟು ನಮ್ಮ ಕ್ರೀಡಾಪಟುಗಳನ್ನು ಕೂಡ ಇವತ್ತು ಉತ್ತಮವಾಗಿ ಇಡೀ ನಮ್ಮ ರಾಷ್ಟ್ರದಲ್ಲಿ ಇವತ್ತು ಮಿಂಚುವಂಥದ್ದು ನಾವು ನೋಡ್ತಾ ಇದ್ದೀವಿ. ಭಾಳಷ್ಟು ಪದಕಗಳನ್ನು, ಬೆಳ್ಳಿಯಾಗಿ ಚಿನ್ನದ ಪದಕಗಳನ್ನು ಗೆದ್ದಿರುವುದು ಕೂಡ ಇತಿಹಾಸ ಮತ್ತು ಸ್ಫೂರ್ತಿದಾಯಕರು ಕೂಡ ನಮಗೆ ಭಾರತ ದೇಶದ ಆಟಗಾರರಾಗಿದ್ದಾರೆ. ಹಾಗಾಗಿ ಅವರ ಸ್ಫೂರ್ತಿದಾಯಕವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮವಾದಂಥ ಆರೋಗ್ಯದ ಜೊತೆಗೆ ಇವತ್ತು ಆಟದಲ್ಲಿ ಉತ್ತಮವಾದಂಥ ನಮ್ಮ ಜಿಲ್ಲೆಯ ಹೆಸರು ಮತ್ತು ತಮ್ಮ ಊರಿನ ಹೆಸರು ಮತ್ತು ತಂದೆ ತಾಯಿಗಳ ಹೆಸರನ್ನು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ತರಬೇಕಂತೇಳಿ ನಮ್ಮಲ್ಲಿ ಹೇಳಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಜನ್ಮದಿನೋತ್ಸವದ ಸಂದರ್ಭದಲ್ಲಿ ಎಲ್ಲ ಇಂಜಿನಿಯರ್ ಅಸೋಸಿಯೇಷನ್ನಿಂದ ಇವತ್ತು ಅವರ ಜನ್ಮದಿನೋತ್ಸವದ ಅಸೋಸಿಯೇಷನ್ ಆಚರಣೆ ಮಾಡುವಂಥದ್ದು. ಹಾಗಾಗಿ ಉತ್ತಮವಾದಂಥ ಇವತ್ತು ಏನು ನಮಗೆ ಕನ್ನಂಬಾಡಿ ಜಾಗಲಿಂದ ಎಲ್ಲವನ್ನು ಇವತ್ತು ನಿರ್ಮಾಣವನ್ನು ಮಾಡಿ ಇವತ್ತು ಉತ್ತಮವಾದಂಥ ಇಂಜಿನಿಯರಿಂಗ್ ಸ್ಫೂರ್ತಿದಾಯಕವಾಗಿದ್ದಂಥ ಜಿಲ್ಲಾಧಿಕಾರಿ ಕೆ ನಿತೀಶ್ ಮಾತನಾಡಿ, ದಸರಾ ಕ್ರೀಡಾಕೂಟ ಈ ಬಾರಿ ಜಿಲ್ಲೆಯಲ್ಲಿ ನಡೆಯುತ್ತಿದ್ದು, ಆಗಮಿಸಿದ ಕ್ರೀಡಾಪಟುಗಳು ಕ್ರೀಡೆಯಲ್ಲಿ ಭಾಗವಹಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಬೇಕು. ಕ್ರೀಡೆಯಲ್ಲಿ ಸೋಲು ಗೆಲುವು ಸಾಮಾನ್ಯ. ಗೆದ್ದವರು ಮುಂದಿನ ಹಂತಕ್ಕೆ ಹೋಗುತ್ತಾರೆ. ಸೋತವರು ಕುಗ್ಗದೆ ಮರಳಿ ಪ್ರಯತ್ನ ಮಾಡಿ ಮುಂದಿನ ವರ್ಷ ಉತ್ತಮವಾಗಿ ಆಡುವುದರ ಮೂಲಕ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಬೇಕೆಂದರು. ತಾಲೂಕಿನಲ್ಲಿ ಕ್ರೀಡಾಂಗಣಗಳು ಇದ್ದು, ಕವಿತಾಳ ಮತ್ತು ಸಿರವಾರ ತಾಲೂಕಿನಲ್ಲಿ ಕ್ರೀಡಾಂಗಣಗಳು ಆಗಬೇಕಿದೆ. ಜಿಲ್ಲಾ ಮಟ್ಟದಲ್ಲಿ ಉತ್ತಮ ಕ್ರೀಡಾಂಗಣ ವ್ಯವಸ್ಥೆ ಇದ್ದು, ಜಿಲ್ಲಾ ಮಟ್ಟದಲ್ಲಿ ಬ್ಯಾಡ್ಮಿಂಟನ್, ಟೇಬಲ್ ಟೆನ್ನಿಸ್ ಕ್ರೀಡಾಂಗಣ ಇದೆ. ಇನ್ನೂ ಹೆಚ್ಚುವರಿ ಕಟ್ಟಡ ನಿರ್ಮಿಸಿ ಅವಶ್ಯವಿರುವ ಕ್ರೀಡಾ ಚಟುವಟಿಕೆಗಳು ನಡೆಸಲು ಅನುಕೂಲವಾಗುತ್ತದೆ ಎಂದರು. ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲೂ ನಾವೆಲ್ಲ ಹೋಗಲಿ ಅಂತ ನಾನು ಹಾರೈಸ್ತೀನಿ. ಮತ್ತು ಮುಖ್ಯವಾಗಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಈಗ ಡಿಸ್ಟಿಕ್ ಸ್ಟೇಡಿಯಮ್ಮು, ಆಮೇಲೆ ತಾಲೂಕು ಸ್ಟೇಡಿಯಂ, ಕೆಲವೊಂದು ತಾಲೂಕಲ್ಲಿ ಇಷ್ಟು ವರ್ಷ ಸ್ಟೇಡಿಯಂ ಇರಲಿಲ್ಲ. ಈಗ ಕವಿತಾಳಲ್ಲಿ ಸ್ಟಾರ್ಟ್ ಆಗಿದೆ, ಸಿರ್ವಾರಲ್ಲಿ ಸ್ಟಾರ್ಟ್ ಆಗಿದೆ. ಅದೇ ರೀತಿ ಬೇರೆ ಸ್ಟೇಡಿಯಮ್ಮು ನಾವು ಉನ್ನತೀಕರಣ ಕಾರ್ಯಕ್ರಮ ತಗೊತೀವಿ. ಪರ್ಟಿಕ್ಯುಲರ್ಲಿ ರಾಯಚೂರು ಸಿಟಿಯಲ್ಲಿ ದಿನೇ ದಿನೇ ಏನು ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಮುಂಚೆ ಬ್ಯಾಡ್ಮಿಂಟನ್ ಮತ್ತು ಟೇಬಲ್ ಟೆನ್ನಿಸ್ ಒಂದೇ ಕಡೆ ಇತ್ತು. ಈಗ ಟೇಬಲ್ ಟೆನ್ನಿಸ್ಗೆ ಒಂದು ಸಪ್ರೇಟಾಗಿ ಒಂದು ಸೆಂಟರ್ ಈಗ ಓಪನ್ ಆಗಿದೆ ಇಲ್ಲಿ ಪಕ್ಕದಲ್ಲಿ. ಅದೇ ಥರ ಬ್ಯಾಡ್ಮಿಂಟನ್ ಮತ್ತು ಬೇರೆ ಬೇರೆ ಕ್ರೀಡೆಗೆ ಪರ್ಟಿಕ್ಯುಲರ್ಲಿ ಈಗ ಬಾಸ್ಕೆಟ್ಬಾಲ್ ಇರ್ಬೋದು, ಈಗ ಒಂದು ಹೊಸದು ಇದು ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿ ಸ್ಕೇಟಿಂಗ್ ರಿಂಗು. ಇನ್ನೂ ಹೆಚ್ಚಿನ ಫೆಸಿಲಿಟಿ ನಾವು ಈ ವರ್ಷ ಕೊಡೋಕ್ಕೆ ನಮ್ಮ KKRDB ಅನುದಾನದಲ್ಲಿ ಮತ್ತು ಬೇರೆ ಅನುದಾನದಲ್ಲೂ ನಾವು ಭಾಗವಹಿಸ್ತೀವಿ ಅಂತ ಹೇಳ್ತಾ, ಇವತ್ತು ನಾವೆಲ್ಲ ಇಲ್ಲಿ ಭಾಗವಹಿಸ್ತಿದ್ದೀರಾ. ಸ್ಪೋರ್ಟ್ಸ್ಮ್ಯಾನ್ಶಿಪ್ನ ತಾವೆಲ್ಲ ತೋರಿಸಿ, ಮತ್ತು ಇವತ್ತು ಎಲ್ಲರೂ ಗೆಲ್ಲಕ್ಕಾಗಲ್ಲ, ಬಟ್ ಯಾರು ಗೆಲ್ತಾರೆ ನಾವು ಮುಂದೆ ಹೋಗ್ತೀರ ಸ್ಟೇಟ್ ಲೆವೆಲ್ಗೆ. ಯಾರು ಸೋಲ್ತೀರಾ ನಾವು ಡಿಸ್ಕರೇಜ್ ಆಗಬಾರ್ದು, ಡಿಮೋಟಿವೇಟ್ ಆಗಬಾರ್ದು. ಇನ್ನೂ ಹೆಚ್ಚಿನ ಪ್ರಯತ್ನವನ್ನು ಮಾಡಿ, ಇನ್ನೂ ಹೆಚ್ಚಿನ ಕೋಚಿಂಗ್ ತಗೊಂಡು ಮುಂದಿನ ವರ್ಷ ನಾವು ಇದೇ ಕ್ರೀಡಾಕೂಟಕ್ಕೆ ಬಂದು ಅದರಲ್ಲಿ ನಾವು ಯಶಸ್ವಿ ಆಗಲಿ ಅಂತ ನಾನು ಹೇಳ್ತಾ, ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕುಮಾರ್ ಕಾಂದು, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಕುಮಾರಸ್ವಾಮಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಈರೇಶ್ ನಾಯಕ್, ರಂಗ ಲಿಂಗನಗೌಡ, ನಾಗರಾಜ್ ಬಾಲ್ಕಿ, ಶಿವಶಂಕರ್ ವಕೀಲ್ ಸೇರಿದಂತೆ ಕ್ರೀಡಾಪಟುಗಳು ಭಾಗವಹಿಸಿದರು. ನಕಲಿ ಸಹಿ ಮಾಡಿ ಜವಾಹರ್ ನಗರದ ಕೆಪಿಸಿಯ ಮನೆಯಲ್ಲಿ ಮಾಲೀಕತ್ವ ವರ್ಗಾಯಿಸಿಕೊಂಡಿರುವ ಎಸ್ಜಿ ಮಠ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಮನೆ ಮರಳಿ ಕೊಡಿಸಬೇಕೆಂದು ಶಿವಶರಣಯ್ಯ ಸ್ವಾಮಿ ಮನವಿ ಮಾಡಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, 2003ರಲ್ಲಿ ಎಸ್ಜಿ ಮಠ ಇವರು ಕೆಪಿಸಿಯಿಂದ ಮನೆ ಖರೀದಿಸುವಂತೆ ಮನವಿ ಮಾಡಿದ್ದರಿಂದ ಖಂಡಿಸಿ 2005 ಮಾರ್ಚ್ 23ರಂದು ನೋಂದಣಿ ಮಾಡಿಸಿಕೊಂಡಿದ್ದೆ. ಮುಟೇಶನ್ ಮಾಡಿಸಿಕೊಡುವುದಾಗಿ ಹೇಳಿ ಜಿಎಸ್ ಮಠ ಇವರು ದಾಖಲೆಗಳಿಗೆ ಸಹಿ ಮಾಡಿಸಿಕೊಂಡು ವಂಚಿಸಿದ್ದಾರೆ. ನನ್ನ ಸಹಿ ಫೋರ್ಜರಿ ಮಾಡಿ ಉಪ ನೋಂದಣಿ ಕಚೇರಿಯಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ. ಕೂಡಲೇ ಎಸ್ಜಿ ಮಠ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಮನೆ ಹಿಂದಿರುಗಿಸಿ ನ್ಯಾಯ ಒದಗಿಸಿಕೊಡಬೇಕೆಂದು ಮನವಿ ಮಾಡಿದರು. ತಮ್ಮ ಗಮನಕ್ಕೆ ತರಬೇಕೆಂದರೆ ಕೆಪಿಸಿಎಲ್ ಮನೆಗಳು ಜವಾಹರ್ ನಗರ್ ಹರಾಜು ಮತ್ತು ಟೆಂಡರ್ ಸಮಯದಲ್ಲಿ ಕೇವಲ ನಮ್ಮ KPCL ಸಿಬ್ಬಂದಿಗಳಿಗೆ ಹರಾಜು ಮಾಡಲು ನಿರ್ಣಯಿಸಲಾಗುತ್ತದೆ. 3ನೇ ಕಂತಿನಲ್ಲಿ KPCL ಹುದ್ದೆಗಳ ಕರೆದ ಸಮಯದಲ್ಲಿ ಶ್ರೀಮತಿ ದೇವಮ್ಮ ಗಂಡ ಎಸ್ಜಿ ಮಠ ವಕೀಲರು, ಶರಣಬಸಯ್ಯ ಗಂಗಯ್ಯ ಮಠ ವಕೀಲರು 2003ರಲ್ಲಿ ಒಂದು ಮನೆಯನ್ನು ತೆಗೆದುಕೊಳ್ಳಿ ಎಂದು ಹೇಳಿದರು. ನಾನು ತೆಗೆದುಕೊಳ್ಳುತ್ತೇನೆ, ಆದರೆ ನನಗೆ
ಆದಾಯ ತೆರಿಗೆ ಉಳಿಯೋದಾದರೆ ಉಳಿಯೋದನ್ನು ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದರು. ಆದರೂ ಪದೇ ಪದೇ ಒತ್ತಾಯ ಮಾಡಿ ನನಗೆ ತೆಗೆದುಕೊಳ್ಳಲು ಹೇಳಿದರು. ಆ ಸಮಯದಲ್ಲಿ L50 ಮನೆಯನ್ನು ನಾನು ಪಡೆದುಕೊಂಡಿರುತ್ತೇನೆ. ನಾನು ರಾಜ್ಯದಲ್ಲೇ ಇಲ್ಲದ ಸಮಯದಲ್ಲಿ ನೀವು ಅಂದರೆ SG ಮಟ್ಟು ಅಂದರೆ ಪರ ರಾಜ್ಯದಲ್ಲಿ ಸಿಕ್ಕಿಂದಲ್ಲಿದ್ದೆನು. ಅವಾಗ ನಾನು ಕಾಂಪಿಟೇಷನ್ ನಾಯಕನಾಗಿ ಟೂರ್ ಪ್ರಾಜೆಕ್ಟ್ ಮೇಲೆ ಊರಿಗೆ ಹೋಗಿದ್ದೆ. ಆ ಸಮಯದಲ್ಲಿ 23/2005 ನಾವು ಮನೆ ತೆಗೆದುಕೊಂಡಿದ್ದೆ. ಆದರೆ ಅದು 23/3/2005 ನೋಂದಣಿ ಕಾರ್ಯಾಲಯದಲ್ಲಿ ನೋಂದಣಿಯಾಗಿರುತ್ತೆ. 27/3 ನೋಂದಣಿ ಪಟ್ಟಿಯನ್ನು ತೆಗೆದುಕೊಂಡು KPC ಲೋನ್ ತೆಗೆದುಕೊಂಡು ನಾನು ಆದಾಯ ತೆರಿಗೆಯಲ್ಲಿ ಸಂದಾಯ ಮಾಡಿಕೊಡುತ್ತೇನೆ ಎಂದು ಹೇಳಿದಾಗ ಮುಟೇಶನ್ ಪಟ್ಟಿಯನ್ನು ತೆಗೆದುಕೊಂಡು ಹೋಗುತ್ತೇನೆ ಎಂಬ ಸಮಯದಲ್ಲಿ ನಿಮ್ಮ ಮನೆಯ ಮುಟೇಶನ್ನು ನಾನೇ ಮಾಡಿಸಿಕೊಡುತ್ತೇನೆ, 1 ವಾರ ವಿಳಂಬವಾಗುತ್ತದೆ ಎಂದು ತಿಳಿಸಿದರು. ದಕ್ಷಿಣ ಮಧ್ಯ ರೈಲ್ವೆ ಗುಂತಕಲ್ ವಿಭಾಗೀಯ ವ್ಯವಸ್ಥಾಪಕ ಚಂದ್ರಶೇಖರ್ ಗುಪ್ತಾ ಅವರು ಇತ್ತೀಚೆಗೆ ನಗರದ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ರೈಲ್ವೆ ನಿಲ್ದಾಣದಲ್ಲಿರುವ ಗುಡ್ಶೆಡ್ಗೆ ಭೇಟಿ ನೀಡಿ ಪರಿಶೀಲಿಸಿದ ಅವರು ಗುಡ್ಶೆಡ್ ಕಾರ್ಮಿಕರು, ಲಾರಿ ಅಸೋಸಿಯೇಷನ್ ಮುಖಂಡರು ಅವರನ್ನು ಭೇಟಿ ಮಾಡಿ ಕಾರ್ಮಿಕರ ಸಮಸ್ಯೆಗಳ ಕುರಿತು ಚರ್ಚಿಸಿದರು. ಇದೇ ವೇಳೆ ಕಾರ್ಮಿಕ ಗುಪ್ತಾ ಅವರಿಗೆ ರೈಲ್ವೆ ಗುಡ್ಶೆಡ್ ಆವರಣ ದುರಸ್ತಿ, ಆವರಣದ ಎತ್ತರ ಹೆಚ್ಚಿಸುವುದು, ರೈಲ್ವೆ ಆವರಣಕ್ಕೆ ಸಮನ್ವಯವಾಗಿ ಮಾಡಿಕೊಡಬೇಕು ಸೇರಿದಂತೆ ಇನ್ನಿತರ ಸಮಸ್ಯೆಗಳ ಕುರಿತು ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಂಪತ್, ಶಾಂತಪ್ಪ, ಶಿವರಾಜ್, ದೇವರಾಜ್, ವೀರೇಶ್, ನರಸಪ್ಪ, ಧರ್ಮರೆಡ್ಡಿ, ರಮೇಶ್ ಮಂದಕಲ್, ದೇವರಾಜ್ ಮೇಸ್ತ್ರಿ, ಸಂಘದ ಮುಖಂಡ ಪಾಂಡು, ಲಾರಿ ಅಸೋಸಿಯೇಷನ್ ಮುಖಂಡರಾದ ಬಾಷಾ, ಮೆಹಮೂದ್ ಹಾಗೂ ದೇವೇಂದ್ರ ರೆಡ್ಡಿ, ಕಾರ್ಮಿಕರು, ಲಾರಿ ಚಾಲಕರು, ರೈಲ್ವೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಿಜಾಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸೆಪ್ಟೆಂಬರ್ 16ರ ರಾಯಚೂರು ಪ್ರವೇಶವನ್ನು ತಡೆಗಟ್ಟುವಂತೆ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ SDPI ಮನವಿ ಸಲ್ಲಿಸಿದೆ. ನಗರದ SP ಕಚೇರಿಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಹದಯ್ಯ ಅವರಿಗೆ ಮನವಿ ಸಲ್ಲಿಸಿದ SDPI ಮುಖಂಡರು, ಯತ್ನಾಳ್ ಅನೇಕ ಬಾರಿ ಅಲ್ಪಸಂಖ್ಯಾತ ಸಮುದಾಯ ವಿರುದ್ಧ ಪ್ರಚೋದನಾತ್ಮಕ ಭಾಷಣ ಮಾಡಿ ಶಾಂತಿ ಭಂಗಕ್ಕೆ ಕಾರಣರಾಗಿದ್ದಾರೆ. ಇತ್ತೀಚೆಗೆ ಮದ್ದೂರಿನಲ್ಲಿ ಅವರ ಭೇಟಿಯ ನಂತರ ಗಲಭೆ ಉಂಟಾಗಿ ಕಾನೂನು ಸುವ್ಯವಸ್ಥೆ ಅಸ್ಥಿರಗೊಂಡಿತ್ತು. ಇಂತಹ ಸಂದರ್ಭದಲ್ಲಿ ರಾಯಚೂರಿನ ಸೂಕ್ಷ್ಮ ಸಾಮಾಜಿಕ ಬುನಾದಿಯನ್ನು ಹಾಳು ಮಾಡುವ ಭೀತಿ ಇದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಮುಸ್ಲಿಂ ಮಹಿಳೆಯರ ಭಾವನೆಗಳಿಗೆ ಧಕ್ಕೆ ತರುವ ರೀತಿಯಲ್ಲಿ ಅವರು ನಿರಂತರವಾಗಿ ಹೆಡ್ ಸ್ವಿಚ್ ಮಾಡುತ್ತಿದ್ದಾರೆ. ಇದರಿಂದ ಸಮಾಜದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುತ್ತಿದೆ. ಆದ್ದರಿಂದ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಹಾಗೂ ಸಂಬಂಧಿತ ಕಾನೂನುಗಳ ಅಡಿ ತಕ್ಷಣ ತಡೆ ಕ್ರಮ ಕೈಗೊಂಡು ಯತ್ನಾಳ್ ಪ್ರವೇಶ ಮತ್ತು ಕಾರ್ಯಕ್ರಮಗಳನ್ನು ನಿಷೇಧಿಸಬೇಕೆಂದು ಆಗ್ರಹಿಸಿದರು. ಜಿಲ್ಲೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕದಡುವ ಪರಿಸ್ಥಿತಿ ತಡೆಯುವ ನಿಟ್ಟಿನಲ್ಲಿ ಸೂಕ್ತ ನಿರ್ದೇಶನಗಳನ್ನು ಹೊರಪಡಿಸಬೇಕೆಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಒಂದ್ಸತಿ ಮಾಡಿದ ಅಂತ ಹೇಟ್ ಸ್ಪೀಚ್ ಇಲ್ಲ, ಕಂಟಿನ್ಯೂಸ್ ಆಗಿ ಹೇಟ್ ಸ್ಪೀಚ್ ಮಾಡ್ತಾ ಬಂದಿದೆ. ಅವ್ರ ಮೇಲೆ ಆ್ಯಕ್ಷನ್ ಭಾಳಷ್ಟು ಕಡೆ FIR ಆಗಿದೆ ಸರ್. ಆ ನಂತರ ಅದೇ ರೀತಿ ಅವ್ರು ಮಾಡ್ತಾ ಇದ್ದಾರೆ. ಅದೇ ಸಲಿಗೆ ನಾವು ಸ್ವಲ್ಪ ಕಾಶಿಯಸ್ ಇರಬೇಕಂತ ಬಂದಿದ್ದೀವಿ ಸರ್. ಅವ್ರಿಗೆ ತಡೆ ಮಾಡಿದರೆ ಚಲೋ ಇರ್ತದೆ. ಮಧುರಲ್ಲಿ ನಾವು ನೋಡಿ ಸರ್, ರೀಸೆಂಟ್ಲಿ ಆಗಿದ್ದು. ಮತ್ತು ಮುಸ್ಲಿಂ ಮಹಿಳೆಯರ ಬಗ್ಗೆ ಆತ ಮಾತಾಡಿದ್ದು ಭಾಳಷ್ಟು ನೋವಾಗಿದೆ ಸರ್. ಸೆಂಟಿಮೆಂಟ್ಸ್ ಮುಸ್ಲಿಂ ಕಮ್ಯುನಿಟಿಗೆ ಹರ್ಟ್ ಆಗ್ಯದ ಸರ್. ಸೊ ಅದು ಆಗಬಾರ್ದು ಅಂತ ರಿಪೀಟೆಡ್ ಇಲ್ಲಿ ತಡೆ ಮಾಡಿದ್ರೆ ಚಲೋ ಇರ್ತದೆ ಅಂತ ನಮಗೆ. ಇನ್ನೊಂದು ಸರ್ ಎಲ್ಲಿ ಸ್ಪೀಚ್ ಮಾಡೋಕೆ ಅವ್ರಿಗೆ ಅವಕಾಶ ಇರೋಂಗಿಲ್ಲ. ಸ್ವಲ್ಪ ಇದು ಆಗ್ತದೆ, ಅವ್ರಿಗೆ ಹರ್ಟ್ ಆಗ್ತದೆ. ಅವ್ರಿಗೆ ಮೈಕ್ ಸಿಕ್ಕಿದ್ರೆ ಸಾಕು ಸರ್. ಅವರು ಭಾಳ ಚಂದ ಹೇಳಿ ಬರ್ತಾರೆ. ನಾವು ಈಸಿಯಾಗಿ ಕಾಣುವಂಥ ಜನ ಆಗಿಬಿಟ್ಟಿವಿ ಜನರ ಕಂಡಲ್ಲಿ.
क्या करे ना शिवराज पटेल MLA साहब से भी रिक्वेस्ट कर रहे हैं हम दोनों जाकर नहीं पापरेड्डी साहब को शंकरप्पा साहब उनको हम क्या बोलना चाह रहे साहब हम प्यार मोहब्बत से तुम हमारे बड़े ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರಾದ ತೌಸೀಫ್ ಅಹಮದ್, ಸೈಯದ್ ಮುಷ್ರದ್ ಜಾನಿ ಸಾಹೇಬ್, ಸೈಯದ್ ಶಂಶುದ್ದೀನ್, ಸೈಯದ್ ಮಾಸೂಮ್ ಶೇಖ್, ಅಕ್ಬರ್ ಹುಸೇನ್ ನಾಗುಂಡಿ, MD ಗೌಸ್, ಸೈಯದ್ ಅಬ್ದುಲ್ ಅಜೀಜ್, ಗೌಸ್ ಮೊಯಿನುದ್ದೀನ್, MD ಶಫಿ, MD ಖಾಜಾ ಮೊಯಿನುದ್ದೀನ್, ಆರಿಫ್, ರಿಯಾಜ್, ಮೊಹೀದ್ ಸೇರಿದಂತೆ ಅನೇಕರಿದ್ದರು. ಜಮೀನಿನಲ್ಲಿ ಕೆಲಸಕ್ಕೆ ಹೋಗಿ ಸಂಜೆ ಮನೆಗೆ ಬರುವ ಸಂದರ್ಭದಲ್ಲಿ 3 ಯುವತಿಯರು ಆತ್ಮಹತ್ಯೆಗೆ ಯತ್ನಿಸಿರುವ ದಾರುಣ ಘಟನೆ ದೇದುರ್ಗ ಸಮೀಪದ ಅರಕೇರಾ ತಾಲೂಕಿನ ಕೆ ಇರುಬಗೇರ ಗ್ರಾಮದಲ್ಲಿ ಭಾನುವಾರ ಜರುಗಿದೆ. ಒಂದೇ ಕುಟುಂಬದ ಹತ್ತಿರ ಸಂಬಂಧಿಗಳಾಗಿರುವ ರೇಣುಕಮ್ಮ ಮಜ್ಜಿಗೆ 18 ವರ್ಷ, ಸುನೀತಾ ಮಜ್ಜಿಗೆ 19 ವರ್ಷ ಹಾಗೂ ಮುದುಕಮ್ಮ ಮಜ್ಜಿಗೆ ಜಮೀನಿನಲ್ಲಿಯೇ ವಿಷ ಸೇವಿಸಿದ್ದಾರೆ. ಸಂಕಟ ತಾಳಲಾರದೆ ರೇಣುಕಮ್ಮ ಮಜ್ಜಿಗೆ ಸಮೀಪದ ತೆರೆದ ಬಾವಿಗೆ ಬಿದ್ದು ಮೃತಪಟ್ಟಿದ್ದಾಳೆ. ಇರಬಗೇರ ಹೊರವಲಯದಲ್ಲಿ ಇರುವ ಮಜ್ಜಿಗೇರ ದೊಡ್ಡಿ ಮತ್ತು ಕ್ವಾರೆರ ದೊಡ್ಡಿ ನಿವಾಸಿಗಳಾದ ಸುನೀತಾ ಮಜ್ಜಿಗೆ, ಮುದುಕಮ್ಮ ಮಜ್ಜಿಗೆಯವರನ್ನು ಹೆಚ್ಚಿನ ಚಿಕಿತ್ಸೆಗೆ ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ಕಳುಹಿಸಲಾಗಿದೆ. ಸಾಮೂಹಿಕ ಆತ್ಮಹತ್ಯೆ ಪ್ರಕರಣ ತೀವ್ರ ಕುತೂಹಲ ಮೂಡಿಸಿದ್ದು ಕಾರಣ ಬಹಿರಂಗಗೊಂಡಿಲ್ಲ. ಆಸ್ಪತ್ರೆಯಲ್ಲಿರುವ ಸುನೀತಾ ಮಜ್ಜಿಗೆ, ಮುದುಕಮ್ಮ ಮಜ್ಜಿಗೆ ನೀಡಲಿರುವ ಹೇಳಿಕೆ ಮೇಲೆ ಸತ್ಯ ಹೊರಬರಲಿದೆ. ಮೊದಲು ಓರ್ವ ಯುವತಿ ವಿಷ ಸೇವಿಸಿದ್ದು ನಮ್ಮ ಮೇಲೆ ಆರೋಪ ಬರಲಿದೆ ಎಂಬ ಭಯಕ್ಕೆ ಉಳಿದ 2 ಯುವತಿಯರು ಕೂಡ ವಿಷ ಸೇವಿಸಿರಬಹುದು ಎನ್ನಲಾಗುತ್ತಿದೆ. ಘಟನಾ ಸ್ಥಳಕ್ಕೆ PI ಮಂಜುನಾಥ್ ಭೇಟಿ ನೀಡಿ ಸ್ಥಳೀಯ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರಿ ಪಾಲಿಟೆಕ್ನಿಕಲ್ ಕಾಲೇಜಿನಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಪುತ್ಥಳಿ ಅನಾವರಣ. ವಿಶ್ವೇಶ್ವರಯ್ಯನವರ ಸ್ಫೂರ್ತಿ ಇಂಜಿನಿಯರ್ ವಿದ್ಯಾರ್ಥಿಗಳಿಗೆ ಬೇಕು. ಜಿ ಕುಮಾರ್ ನಾಯಕ್. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ. ಸಂವಿಧಾನ ಆಶಯದಂತೆ ಪ್ರಜಾಪ್ರಭುತ್ವ ಗಟ್ಟಿಗೊಳಿಸಬೇಕು. ದದ್ದಲ್ ಬಸನಗೌಡ. ಅಲೆಮಾರಿಗಳಿಗೆ ಮೀಸಲು ನಿಗದಿಯಲ್ಲಿ ಅನ್ಯಾಯ. ಸೆಪ್ಟೆಂಬರ್ 17ರಂದು ಬೃಹತ್ ಪ್ರತಿಭಟನೆ. ಹುಸೇನಪ್ಪ ವಿಭೂತಿ. ಹಿಂದುಳಿದ ವರ್ಗಗಳ ಗಣತಿಯಲ್ಲಿ ಮಡಿವಾಳ ಎಂದು ಬರೆಯಿಸಲು ರಾಜ್ಯಾಧ್ಯಕ್ಷ ಮಂಜಪ್ಪ ಮನವಿ. ಕಲಬುರಗಿ ವಿಭಾಗ ಮಟ್ಟದ ಟೇಬಲ್ ಟೆನ್ನಿಸ್ ಪಂದ್ಯಾವಳಿ. ಕ್ರೀಡಾ ಸ್ಫೂರ್ತಿ ಪ್ರದರ್ಶಿಸಿ ರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಯಿರಿ. ಬಸನಗೌಡ ದದ್ದಲ್. ನಕಲಿ ಸಹಿ ಪಡೆದು ಆಸ್ತಿ ಕಬಳಿಕೆ. ನ್ಯಾಯ ಕೊಡಿಸಲು ಶಿವಶರಣಯ್ಯ ಸ್ವಾಮಿ ಮನವಿ. ರೈಲ್ವೆ ಗುಡ್ ಶೆಡ್ ಕಾರ್ಮಿಕರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹ. ಬಸನಗೌಡ ಯಾತ್ನಳ್ ನಗರ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲು ಆಗ್ರಹಿಸಿ SDPI SPಗೆ ಮನವಿ. ಮತ್ತು ದೇವದುರ್ಗ ತಾಲೂಕಿನ ಕೆ ಇರುಬಗೇರ ಗ್ರಾಮದಲ್ಲಿ 3 ಜನ ಯುವತಿಯರು ಸಾಮೂಹಿಕ ಆತ್ಮಹತ್ಯೆಗೆ ಯತ್ನ. ಓರ್ವ ಯುವತಿಯ ಸಾವು. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳು ಮತ್ತೆ ಭೇಟಿಯಾಗೋಣ. ವಂದನೆಗಳು.